ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಛತ್ ಹಾಕ್ಲತ್ತಿದ್ದೆ ನೋಡ್ರಿ, ಅದು ವಿಡಿಯೋದ ಹಾಕೋದು. ಅಡುಗೆ ಮಾಡ್ಲತ್ತಿದ್ದೆವು. ಇಲ್ಲಿ ಗೇಟಿನೊಳಗೆ ಒಲೆ ಹಾಕಿ ಕೆಳಗೆ ಪರ್ಸಿ ಇಟ್ಟು ಮಣ್ಣು ಹಾಕಿ ಇದು ಮಾಡಿದೆವು. ಬಗರ್ ರೈಸು ಮತ್ತಂದ್ರೆ ಜಿಲೇಬಿ ತರಿಸಿದೆವು. ಅವರು ಛತ್ ಹಾಕಿದ್ರೆ ಊಟ ಮಾಡಿಸ್ಬೇಕಲ್ಲ, ಹಂಗಂದು ಮಾಡ್ಲತ್ತಿದ್ದೆವು. ಅವ್ರಿಗೆ ಚಹಾ ಬೇಕಂತ ಚಹಾ ಮಾಡಿಕೊಡ್ಲತ್ತೀನಿ. ಹಿಂಗೆ ಮನೆಯಾಗ ಒಳಗೆ ಗ್ಯಾಸಿನ ಮೇಲೆ ಸಾರು ಮಾಡೀನಿ. ಹೊರಗೆ ನಮ್ಮ ತಂಗಿ ಅನ್ನದು ಮಾಡ್ಲತ್ತಾವ. ಚಹಾ ಮತ್ತು ಸಾರು ಅದು ಮಾಡ್ಲತ್ತೀನಿ ಒಳಗೆ. ಅವ್ರು ಅನ್ನ ಮಾಡ್ಲತ್ತಾರ. ಒಂದು 5 ಕಿಲೋ ಅಕ್ಕಿ ಹಾಕಿವಿ ಬಗರ್ ರೈಸ್ ಮಾಡೋ ಸಲುವಾಗಿ. ಬಗರ್ ರೈಸ್ ಮಾಡ್ಲತ್ತಾರ ಹೊರಗೆ. ಅವ್ರಿಗೆ ಕೈದಾಗ ಹಂಗೆ 4-5 ಸಲ ಚಹಾ ಮಾಡಿಕೊಟ್ಟೆವು. ಮಳೆ ಬೇರೆ ಇತ್ತು, ಅವತ್ತು ಸಣ್ಣ ಮಳೆ ಹೊಂಟಿತ್ತು. ಹಂಗಂದು ಛತ್ತೆಲ್ಲ ಇದಾಗ್ತದೇನೋ, ಮಳೆ ಜಾಸ್ತಿ ಬರ್ತದೇನೋ ಅಂತ ಅಂಜಿಕೆ ಇತ್ತು. ಬಂದಿಲ್ಲ ಅಷ್ಟೇನು, ಎಲ್ಲ ಕರೆಕ್ಟ್ ಆಯಿತು. ಆಮೇಲೆ ಮರುದಿವ್ಸ ಬಂದ ಮಳೆ 8 ದಿವಸ ಮಳೆನೇ ಬಿಟ್ಟಿಲ್ಲ ನೋಡ್ರಿ. ಚಂದ ಕ್ಯೂರಿಂಗ್ ಆಯಿತು ನಮ್ಮ ಛತ್ತು. ಇಲ್ಲಿ ನೋಡ್ರಿ, ನಾ ಡೈಲಿ ಮಾಡ್ತೀನಿ ಅಡುಗೆ. ಅಂದ್ರೆ ಅಲ್ಲಿ ಏನೇ ಇಲ್ಲ, ಹೊರಗೆ ಒಲೆ ಹಾಕಿ ಮಾಡೋ ಕಡೆಯಿಂದ ಎಲ್ಲರಿಗೂ ಭಾಳ ಇಂಟ್ರೆಸ್ಟ್ ಬಂದದ. ನಮ್ಮ ಸಣ್ಣವರು ಎಲ್ಲರೂ ಅಕ್ಕವ್ರು ಎಲ್ಲರೂ ಸೇರ್ಯಾರ ಅನ್ನ ಮಾಡ್ಲಕ್ಕ. ಬಗರ್ ರೈಸ್ ಮಾಡೋ ಕಡೆಯಿಂದ ಎಲ್ಲರೂ ಕಲ್ತು ಮಾಡತ್ತಾರ ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಒಂದು ಗಂಟೆ 2 ಗಂಟೆ ಆಗ್ಯಾವ. कभी कभी तो लगे जिंदगी में अंधेरा कभी कभी तो लगे जिंदगी में मेरे सिर पर अंधेरा आंटी मम्मीला भक्कन ಹಾಕಿರೋಣ ಬಿದ್ದು. ಅಲ್ಲಿ ಛತ್ ಹಾಕೋದು ಮಷಿನ್ದು ಆವಾಜ್ ಹೊಂಟದ್ರೆ ಸ್ವಲ್ಪ ಇಗ್ನೋರ್ ಮಾಡಿರಿ. ಜರ ಸೌಂಡ್ ಹೊಂಟದ. ವಿಡಿಯೋ ಮಾಡ್ಲತ್ತಿದ್ದೆವು. ಮಳೆ ಬೇರೆ ಹೊಂಟಿತ್ತು. ಆಯಿತು, ಛತ್ ಹಾಕೋದು ಕ್ಲಿಪ್ಪು ಸಿಗಲಾಗ್ಯದ ನನಗೆ. ಭಾಳ ದಿನ ಆಗಿನ ಸಲುವಾಗಿ 2 ತಿಂಗಳಾಯ್ತು ಆಲ್ಮೋಸ್ಟು. ಆಗಸ್ಟ್ನಾಗ ಹಾಕಿಂದಿತ್ತು. ಹಂಗಂದು ಅದೇ ಸಿಗಲಾಗ್ಯದ. ನನ್ನ ಬಳಿ ಎಷ್ಟಿತ್ತು ಅಷ್ಟು ಹಾಕಿ ನೋಡ್ರಿ. ಏನೋ ಇದು ಛತ್ ಹಾಕಿವಿ, ನಿಮ್ಮ ಜೊತೆಗೆ ಖುಷಿ ವಿಚಾರ ಶೇರ್ ಮಾಡ್ಕೊಂಬ ಅಂಥೇಳಿ ವಿಡಿಯೋ ಮಾಡಿದ. ಅಂದ್ರೆ ಅದು ಒಂದು ಸ್ವಲ್ಪ ಸಿಕ್ಕದ. ಒಂದು ಸ್ವಲ್ಪ ಮೇನ್ ಇದ್ದಿಂದೇ ಸಿಗಲಾಗ್ಯದ ನಂಗೆ ಕ್ಲಿಪ್. ಅದು ಇದು ಎಷ್ಟು ಮಾಡೀನಿ ಅಷ್ಟು ಹಾಕೀನಿ. ಅಡ್ಜಸ್ಟ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಹಿಂಗೆ ನಾ ಡೈಲಿ ರೂಟೀನ ನಾ ವಿಡಿಯೋ ಮಾಡ್ಕೊತಾ ಹೋಗ್ತೀನಿ. ನೀವೆಲ್ಲರೂ ಕಮೆಂಟ್ ಮಾಡಿರಿ ಅಂಥೇಳಿ ಅಂದ್ರೆ
ಈಗ ಅಡುಗೆ ಎಲ್ಲ ಆಗ್ಯದ ಅವ್ರದ್ದು ಬಿ ಛತ್ ಹಾಕೋದಾಗ್ಯದ 6 ಗಂಟೆ ತನಕ ಹಾಕಿದ್ರು ಈಗ ಊಟ ಕೊಡ್ಲತ್ತಿದೆ ಈಗ ಹಿಡೀಲಿ ಹತ್ರ ಬ್ಯಾಳಿ ನೀರು ನಮ್ಮಲ್ಲಿ ಇಲ್ಲಿ ಪ್ಲೇಟ್ ಗಿಲಾಸ ಹಾಂ ನಮ್ಮ ಅಣ್ಣನೂ ಇದ್ದರು ಛತ್ ಹಾಕತನ ಅವ್ರು ಹೋಗ್ಯಾರ ನಮ್ಮ ಪಪ್ಪ ಅವ್ರರ ಅವರು ಊಟದ ಎಲ್ಲ ಕೊಡ್ಲತ್ತಾರ ನಮ್ಮ ಮಕ್ಕಳು ಮತ್ತಂದ್ರೆ ನಮ್ಮ ಪಪ್ಪ ಅವರದೆಲ್ಲ ನಮ್ಮ ಮನೆಯವ್ರೂ ಹರ ನಮ್ಮ ಯಜಮಾನ್ರೂ ಕೊಡ್ಲತ್ತಾರ ಅವರು ಊಟ ಮಾಡಿದ್ಮೇಲೆಲ್ಲ ಪೇಮೆಂಟ್ ತೊಗೊಂಡು ಹೋದರು ಮರುದಿವ್ಸ ಹಿಡ್ದು ಸಾಕಷ್ಟು ಮಳೆ ಬಂತು ಮರುದಿವ್ಸ ಅಂದ್ರೆ ಮರುದಿವ್ಸ ಸಂಜೆನಿಂದ ಬಂತು ಇದು ನೆಕ್ಸ್ಟ್ ಡೇದು ವಿಡಿಯೋ ಅದ ನೋಡಿರಿ ಇದು ಚಿಡಿಗೆಲ್ಲ ಇದು ತಂದು ಹಾಕಿ ಚೀಲಗಳು ಚೀಲ ಹಾಕಿದ್ರೆ ಒಂದು ಸ್ವಲ್ಪ ನೀರು ಹೊಡೆದ್ರೂ ಹಿಡ್ಕೊತದ ಅಂಥೇಳಿ ಹಾಕಿ ಈಗ ಇವತ್ತು ಮರುದಿವ್ಸ ಒಂದು ದಿವ್ಸ ಮುಂಜಾನೆ ಛತ್ತಿಗೆ ನೀರು ಹೊಡಿತೇವೆ ಹೊಡೆಯೋದು ಅವತ್ತು ನೈಟೇ ಸ್ಟಾರ್ಟ್ ಆಗ್ತದೆ ಮಳೆ ಸ್ಟಾರ್ಟ್ ಆಗಿನ ಸಲುವಾಗಿ ನೀರೇನು ಹೊಡೆಯೋದು ಹತ್ತಿಲ್ಲ ನಮಗೆ ಆಲ್ಮೋಸ್ಟ್ ನೀರೆಲ್ಲ ಛತ್ತಿಗೆ ಕ್ಯೂರಿಂಗ್ ಆಗೋಷ್ಟು ಮಳೆ ಬಂತು ಈಗ ನೀರು ಹೊಡ್ಲೈತೇವೆ ನೋಡ್ರಿ ಈಗ ನಮ್ಮ ಸಣ್ಣ ನಾನು ಎಲ್ಲ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ ಬಾಯ್